ಅವರೆಕಾಯಿ ವ್ಯಾಪಾರದಿಂದ ಟ್ರಾಫಿಕ್ ಸಮಸ್ಯೆಯನ್ನು ಪುರಸಭೆ ಅಧಿಕಾರಿಗಳಿಂದ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಯಿತು. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಪುರಸಭೆ ಮುಂಭಾಗದಲ್ಲಿ ಮತ್ತು ತರಕಾರಿ ಮಾರುಕಟ್ಟೆಯ ಎಂಜಿ ರಸ್ತೆಯಲ್ಲಿ ಅವರೆಕಾಯಿ ವ್ಯಾಪಾರದಿಂದ ಟ್ರಾಫಿಕ್ ಸಮಸ್ಯೆ ಎಂದು ವ್ಯಾಪಾರಸ್ಥರಿಗೆ ಪುರಸಭೆ ವತಿಯಿಂದ ಹಲವು ಬಾರಿ ನೋಟಿಸ್ ಮತ್ತು ಎಚ್ಚರಿಕೆ ನೀಡಿದರೂ ಲೆಕ್ಕಿಸದೆ ರಾಜಾರೋಷವಾಗಿ ಯಾವುದನ್ನ ಲೆಕ್ಕಿಸದೆ ಪುರಸಭೆ ಮುಂಭಾಗ ಹಾಗೂ ಎಂಜಿ ರಸ್ತೆಯಲ್ಲಿ ಅವರೆಕಾಯಿ ವಹಿವಾಟನ್ನ ನಡೆಸುತ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆಯನ್ನ ಅರಿತ ಪುರಸಭೆಯ ಸುರೇಶ್, ಮಂಜುನಾಥ್ ಹಾಗೂ ಇತರೆ ಕಾರ್ಮಿಕರು ಸೇರಿ ಅವರೆಕಾಯಿಯನ್ನ ಆರ್ಎಂಸಿಗೆ ಸ್ಥಳಾಂತರಿಸಲು ಪುರಸಭೆ ವಾಹನದಲ್ಲಿ ತುಂಬಿಸಿಕೊಳ್ಳಲಾಗಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ವ್ಯಾಪಾರ ವಹಿವಾಟು ಯಥಾಸ್ಥಿತಿಯಲ್ಲಿ ವ್ಯಾಪಾರಸ್ಥರು ಮುಂದುವರೆಸಿದ್ದಾರೆ. ಪುರಸಭೆ ಅಧಿಕಾರಿಗಳ ಮಾತಿಗೆ ವ್ಯಾಪಾರಸ್ಥರು ಮಾನ್ಯತೆ ನೀಡುತ್ತಿಲ್ಲ. ವರದಿಗಾರರು ಅರುಣ್ ಕುಮಾರ್, HM, ಎಎಸ್ಎಸ್ ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ. ಇದು ನಿಮ್ಮ ಎಎಸ್ಎಸ್ ನ್ಯೂಸ್. ಅವರೆಕಾಯಿ ವ್ಯಾಪಾರಿಸ್ತಾರಲ್ಲ MG ರೋಡಲ್ಲಿ ಎಲ್ಲೋ ಮಾಡಬಾರ್ದು ನೋಟಿಸ್ ಕೊಟ್ಟು ಮೀಟಿಂಗ್ ಮಾಡಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅವ್ರ ಪರ್ಸನಲ್ ಆಗಿ ನಾನೇ ಬಂದು ಹೇಳಿದ್ದೀನಿ. ಆದ್ರೂ ಇಲ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದನ್ನು ತೆರವುಗೊಳಿಸ್ತಾ ಇದ್ದೀವಿ. ಇಡಬಾರ್ದು ಅಷ್ಟೇ. ಎಲ್ಲಿ APMC ಇಡ್ಬೇಕು ಅವ್ರಿಗೆ ಹೇಳಿದ್ರು ಅವ್ರು ಹೋಗ್ತಾ ಇಲ್ಲ. ಇವ್ರೊಬ್ಬರೇನ ಎಲ್ರು ಹೋಗ್ಬೇಕು. ಯಾರು ಇಲ್ಲಿ ಇಡೋಂಗಿಲ್ಲ. ಟೌನ್ ಲಿಮಿಟ್ ಅಲ್ಲಿ ಇಡೋಂಗಿಲ್ಲ. APMC ವ್ಯಾಪಾರ ಮಾಡ್ಕೋಬೇಕು. ಎಲ್ಲೂ ಮಾಡಬಾರ್ದು.